ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನೆಲ್. ಮನೆಗೆ ದರಿದ್ರ ಅಥವಾ ಕಷ್ಟಗಳು ಬರಲು ಈ ಅಂಶಗಳೇ ಕಾರಣವಾಗಬಹುದು. ಸ್ನೇಹಿತರೆ, ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ನಾನ ಮಾಡದೆ ಊಟ ಮಾಡಬಾರದು, ಕಾರಣ ಅನ್ನ ದೇವರ ಸಮಾನ. ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಔಷಧಿಗಳನ್ನು ಇಡಬಾರದು. ಹೀಗೆ ಇಡುವುದರಿಂದ ಮನೆಯಲ್ಲಿ ನೆಗೆಟಿವಿಟಿಯನ್ನು ಉಂಟು ಮಾಡುತ್ತದೆ. ಕುಲದೇವರಿಗೆ ವರ್ಷಕ್ಕೆ ಒಮ್ಮೆಯಾದರೂ ಹೋಗಿ ದರ್ಶನ ಮಾಡಿ ಪೂಜಿಸದಿದ್ದರೆ ಮನೆ ಏಳಿಗೆ ಆಗುವುದಿಲ್ಲ. ಸಾಧ್ಯವಾದಷ್ಟು ಪೂಜೆಗೆ ಮನೆಯ ಹೂವುಗಳನ್ನೇ ಅರ್ಪಿಸಲು ಪ್ರಯತ್ನಿಸಿ. ಮನೆಯಲ್ಲಿ ನಿಂತ ಗಡಿಯಾರ ಮನೆಗೆ ಅಶುಭವನ್ನು ತರುತ್ತದೆ. ಆದ್ದರಿಂದ ನಿಂತ ಗಡಿಯಾರವನ್ನು ಕೂಡಲೇ ಸರಿಪಡಿಸಿಕೊಳ್ಳಿ. ಜೇಡರ ಬಲೆ ಕಟ್ಟಿದ್ದರೆ ತಕ್ಷಣವೇ ತೆಗೆದುಬಿಡಿ. ಮನೆಯಲ್ಲಿ ದರಿದ್ರ ಉಂಟಾಗಲು ಇದುವೇ ಮುಖ್ಯ ಕಾರಣ. ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಿ. ಇದರಿಂದ ದೇವಿ ಕೃಪೆಗೆ ಪಾತ್ರರಾಗುತ್ತೀರಾ. ಬಾತ್ರೂಮ್ ಬಾಗಿಲನ್ನು ಯಾವುದೇ ಕಾರಣಕ್ಕೂ ಸದಾ ತೆಗೆದು ಇಡಬೇಡಿ. ಇದು ಮನೆಯಲ್ಲಿ ನೆಗೆಟಿವ್ ಎನರ್ಜಿಯನ್ನು ಉಂಟು ಮಾಡುತ್ತದೆ. ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಮಂಗಳವಾರ ಮತ್ತು ಶುಕ್ರವಾರ ಕಣ್ಣೀರು ಹಾಕಬಾರದು. ಆದಷ್ಟು ಮನೆಯ ಹೆಣ್ಣು ಮಕ್ಕಳು ಸಂತೋಷವಾಗಿ ನಗುಮುಖದೊಂದಿಗೆ ಇರಬೇಕು. ಪ್ರತಿದಿನ ದೇವರಿಗೆ ದೀಪ ಹಚ್ಚುವುದನ್ನು ತಪ್ಪಿಸಬಾರದು. ಊಟ ಮಾಡುವಾಗ ಜಗಳ ಅಥವಾ ತುಂಬಾ ಮಾತಾಡಿಕೊಂಡು ಊಟ ಮಾಡುವುದು ಒಳ್ಳೆಯದಲ್ಲ. ಮನೆಯಲ್ಲಿ ತಿನ್ನುವ ಆಹಾರಗಳನ್ನು ಹೆಚ್ಚು ಮಾಡಿ ವೇಸ್ಟ್ ಮಾಡಿ ಬಿಸಾಕುವುದನ್ನು ಮಾಡಬಾರದು. ಸಂಜೆಯ ಹೊತ್ತಲ್ಲಿ ಯಾರಿಗೂ ಯಾವುದೇ ಕಾರಣಕ್ಕೂ ಉಪ್ಪು, ಹುಣಸೆ ಹಣ್ಣನ್ನು ಕೊಡಬಾರದು. ಕಸದ ಪೊರಕೆಯನ್ನು ತುಳಿಯುವುದು, ಕಾವಲಿಯನ್ನು ಬೋರಲು ಹಾಕುವುದು ಮಾಡಬಾರದು. ಕೆಟ್ಟ ಪದಗಳನ್ನು, ಮಾತುಗಳನ್ನು ಅಥವಾ ಪದಗಳನ್ನು ಮನೆಯಲ್ಲಿ ಬಳಸಬಾರದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.